ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ಎಲ್ಲರಿಗೂ 2025 ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಎಲ್ಲರ ಜೀವನದಲ್ಲೂ ಈ ವರ್ಷ ಏನೇನೆಲ್ಲ ಅಚೀವ್ ಮಾಡಬೇಕು ಅನ್ಕೊಂಡಿದ್ದೀರಾ, ಸೊ ಎಲ್ಲರ ಲೈಫಲ್ಲಿ ಸಕ್ಸಸ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ವಿಶ್ ಮಾಡ್ತಾ ಇದ್ದೀನಿ, ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಬದುಕಿ, ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಬದುಕುವಂತ ಶಕ್ತಿ ಆ ದೇವ್ರಿಗೂ ನಿಮ್ಗೆ ಕೊಡ್ಲಿ ಅಂತ ಹೇಳ್ತಾ, ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾವು ಈ ವರ್ಷ ಏನು ಹೊಸ ವರ್ಷ ಶುರು ಆಗುತ್ತೆ, ಸೊ ನಾವೊಂದು ಪ್ಲಾನಿಂಗ್ ಹಾಕೊಳ್ಬೇಕು. ಸೊ ಅದ್ರ ಬಗ್ಗೆ ಇವತ್ತು ನನ್ನ ಫಾಲೋವರ್ಸ್ಗೆ ಒಂದಷ್ಟು ಕಿವಿ ಮಾತು ಹೇಳೋಣ ಅಂತ ಬಂದಿದ್ವಿ. ಓಕೆನಾ? ಫಸ್ಟ್ ಹೊಸ ವರ್ಷ ಶುರುವಾಗ್ತಾ ಇದೆ. ಒನ್ಸ್ ಅಗೇನ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ನನಗೆ ವಿಶ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ವಿಶಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಈ ವರ್ಷ ಏನೇನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನೇನೆಲ್ಲ ಮಾಡ್ತೀನಿ ಅಂತ ಫಸ್ಟೇ ಹೇಳಲ್ಲ, ಬಟ್ ನನ್ನ ಮೈಂಡ್ ಸೆಟ್ ಅಲ್ಲಿ ಅನ್ಕೊಂಡಿರ್ತೀನಿ, ಈ ರೀತಿ ಪ್ಲಾನ್ ಮಾಡ್ಕೊಂಡಿರ್ತೀನಿ, ಈ ವರ್ಷ ನಾನು ಇಷ್ಟನ್ನ ನಾನು ಅಚೀವ್ ಮಾಡಬೇಕು ಅಂತ ಹೇಳಿ. ಸೊ ಯಾರ್ಯಾರೆಲ್ಲ ನನ್ನ ಫಾಲೋ ಮಾಡ್ತಾ ಇದ್ದೀರಾ, ಸೊ ಅಂಥವ್ರು ನೀವು ಕೂಡ ಸೊ ಫಸ್ಟ್ ಡೇ ಪ್ಲಾನಿಂಗ್ ಹಾಕೊಳ್ಳಿ, ಈ ವರ್ಷ ನೀವೆಲ್ಲ ಏನೇನೆಲ್ಲ ಮಾಡಬೇಕು ಅಂತ. ಸ್ಪೆಷಲಿ ಹೆಣ್ಮಕ್ಳು ದುಡಿಮೆ ಬಗ್ಗೆ ಯೋಚನೆ ಮಾಡಿ ಅಂತ ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ. ಟೈಲರಿಂಗ್ ಕ್ಲಾಸ್ಗೆ ಹೋಗಬೇಕು, ಟೈಲರಿಂಗ್ ರಿಲೇಟೆಡೇ ಮಾಡಿ ಅಂತ ಹೇಳಲ್ಲ. ನಿಮಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಸೊ ಖಂಡಿತ ಅದನ್ನ ಈ ವರ್ಷದಿಂದ ಶುರು ಮಾಡಿ. ಏನಕ್ಕಂದ್ರೆ ಯಾವಾಗ್ಲೂ ನಾವು ಕೆಲವೊಂದು ವಿಡಿಯೋಸ್ ಅಲ್ಲಿ ಹೇಳ್ತಾ ಇರ್ತೀನಿ, ಆದಷ್ಟು ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರ್ಬೇಕು, ಇಂಡಿಪೆಂಡೆಂಟ್ ಆಗಿ ಬದುಕಿ, ನಿಮ್ದೇ ಆದ ಒಂದಷ್ಟು ಸೇವಿಂಗ್ಸ್ ನ ಮಾಡ್ಕೊಳ್ಳಿ. ಯಾವುದೇ ಕೆಲಸ ಆಗಲಿ ಅದರಲ್ಲಿ ಮೇಲು ಕೀಳು ಅದೆಲ್ಲ ಏನಿಲ್ಲ. ಸೊ ನೀವು ಕಷ್ಟಪಡಿ, ಹಾರ್ಡ್ ವರ್ಕ್ ಮಾಡಿ, ಯಾವುದೇ ಕೆಲಸ ಆಗಲಿ ನಿಮ್ದು ಅಷ್ಟ ಒಂದು ಸೇವಿಂಗ್ ನ ಮಾಡ್ಕೊಳ್ಳಿ. ಸೊ ಯಾವುದೇ ಕೆಲಸ ಆಗಲಿ ಅಂತಾನೆ ಹೇಳಿದೀನಿ, ಟೈಲರಿಂಗ್ ರಿಲೇಟೆಡ್ ಅಂತಾನೆ ಅಲ್ಲ. ಅಥವಾ ನೀವೆಲ್ಲ ತುಂಬಾ ಚೆನ್ನಾಗಿ ಓದಿ ಒಳ್ಳೆ ಒಳ್ಳೆ ಇಂಜಿನಿಯರಿಂಗ್ ಡಾಕ್ಟ್ರು ಆ ಪೋಸ್ಟ್ ಅಲ್ಲಿ ಇರಿ ಅಂತ ಹೇಳ್ತಾ ಇಲ್ಲ. ನೀವು 10ನೇ ಕ್ಲಾಸ್ ಓದಿದ್ರು ಸರಿ, ಏನು ಓದಿಲ್ಲ ಅಂದ್ರೂ ಸರಿ, ಯಾವ್ದಾದ್ರು ಒಂದು ಕೆಲಸ ಅನ್ನೋದು ಖಂಡಿತ ನಮ್ಗೆ ಇದ್ದೇ ಇರುತ್ತೆ. ಸೊ ಆ ಕೆಲಸದಲ್ಲಿ ಮಾಡಿ, ದುಡಿಮೆ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಆ ಕೆಲಸಕ್ಕೆ ಕೈ ಹಾಕಿ. ಅದರಲ್ಲಿ ಮೇಲು ಕೀಳು ಅದೆಲ್ಲ ಬೇಡ, ಅವಮಾನ ಆಗುತ್ತೆ, ಅದನ್ನೆಲ್ಲ ತಲೆಯಿಂದ ತೆಗ್ದಾಕಿ ಎಷ್ಟಾಗುತ್ತೋ ಅಷ್ಟು ಹಾರ್ಡ್ ವರ್ಕ್ ಮಾಡಿ. ನೀವು ದಿನಕ್ಕೆ 10 ರೂಪಾಯಿ ಸಂಪಾದನೆ ಮಾಡಿ. ಅದು ಶುರುವಾತಲ್ಲಿ ಶುರು ಆಗುವಾಗ ಅದು 10 ರೂಪಾಯಿ ಆಗಿರ್ಲಿ, ಅದು ಹೋಗ್ತಾ ಹೋಗ್ತಾ 100 ರೂಪಾಯಿ ಆಗುತ್ತೆ, ಅದು 1000 ರೂಪಾಯಿ ಆಗುತ್ತೆ, ಅದು ಲಕ್ಷಕ್ಕಾಗತ್ತೆ. ಖಂಡಿತ ಈ ಭರವಸೆ ನಾನು ಕೊಡ್ತೀನಿ. ಏನಕ್ಕಂದ್ರೆ ಯಾವುದೇ ಕೆಲಸ ಆಗ್ಲಿ ಶುರು ಮಾಡಿದ ತಕ್ಷಣ ನಮಗೆ ಲಾಭ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಸೊ ಅದರಲ್ಲಿ ನಾವು ಸೆಟಲ್ ಆಗ್ಬೇಕು. ಫಸ್ಟ್ ನಮ್ಮ ಏನ್ ಕೆಲಸ ಮಾಡ್ತೀವಿ ಅದನ್ನ ನಾವು ಬೆಳೆಸ್ಕೊಳ್ಬೇಕು. ಬಿಸ್ನೆಸ್ ಅಂತ ಬಂದಾಗ್ಲೂ ಅಷ್ಟೇ, ಯಾವುದೇ ಆಗ್ಲಿ ಓಕೆನಾ, ಫಸ್ಟಿಗೆ ಸಿಗಲ್ಲ. ಸೊ ಹಾಗಾಗಿ ಒಂದು ಚಿಕ್ಕ ಕೆಲಸನೇ ಆಗ್ಲಿ, ಯಾವ್ದಾದ್ರು ಕೆಲಸ ಆಗ್ಲಿ, ಕೆಲಸ ಮಾಡಿ ಫಸ್ಟ್ ಅಷ್ಟೇ. ಹೆಣ್ಮಕ್ಳು ಅದರಲ್ಲೂ ಕೆಲವರು ಹೌಸ್ ವೈಫ್ ಆಗಿನೇ ಉಳ್ಕೊಂಡ್ಬಿಟ್ಟಿರ್ತೀರಾ. ನಾನು ಹೇಳ್ತೀನಿ, ದಯವಿಟ್ಟು ಹೊರಗಡೆ ಬನ್ನಿ, ಕೆಲಸ ಮಾಡಿ. ಬೇರೆ ಕೈ ಕೆಳಗಡೆ ಕೆಲಸ ಮಾಡಿ ಅಂತಾನೆ ಹೇಳಲ್ಲ, ಬೇಕಾದಷ್ಟು ಕೆಲಸ ಇದೆ. ನಂದೇ ವಿ ಅಪ್ಡೇಟ್ ಅಂತ ಇನ್ನೊಂದು ಚಾನಲ್ ಇದೆ. ಸೊ ಅಲ್ಲಿ ಟೈಲರಿಂಗ್ ರಿಲೇಟೆಡ್ ಕೆಲವೊಂದಷ್ಟು ಸಣ್ಣ ಪುಟ್ಟ ಕೆಲಸದ ಬಗ್ಗೆ ಐಡಿಯಾಸ್ ಕೊಟ್ಟಿದ್ದೀನಿ, ಮಾಡಿ. ಸೊ ನನ್ನ ಕಣ್ಮುಂದೆನೆ ತುಂಬಾ ಹೆಣ್ಮಕ್ಳು ಸಣ್ಣ ಪುಟ್ಟ ಕೆಲಸ ಮಾಡಿನೇ 1000 ರೂಪಾಯಿ ದುಡಿತಾ ಇದ್ದಾರೆ. ಸೊ ನೀವು ಮಾಡಿ, ಏನ್ ಕೆಲಸ ಮಾಡೋದು ಮೇಡಮ್ ಅನ್ನೋದು ನಿಮ್ ಮೈಂಡ್ ಅಲ್ಲಿ ಬರುತ್ತೆ ಖಂಡಿತ. ಬಟ್ ನೀವು ಹುಡುಕಿ ಏನ್ ಕೆಲಸ ಮಾಡಬಹುದು ನಿಮ್ ಕೆಪಾಸಿಟಿಗೆ. ಯಾಕಂದ್ರೆ ಎಲ್ಲರ ಹೆಣ್ಮಕ್ಳಿಗೂ ಮದ್ವೆ ಆಗಿರೋರು, ಸ್ಪೆಷಲಿ ಮದ್ವೆ ಆಗಿರೋರ್ಗೆ ಅವ್ರಿಗೆ ಆದಷ್ಟು ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಅದನ್ನೆಲ್ಲ ತೂಗಿಸ್ಕೊಂಡ್ ಮಾಡ್ಬೇಕು, ಒಂದೇ ಸರಿ ಎಲ್ಲ ಬಿಟ್ಟು ಹೋಗಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ ಸುತ್ತಮುತ್ತ ಏನಿದೆ 10 ರೂಪಾಯಿ ಆಗ್ಲಿ ಅವತ್ತು ಮಾಡಿ, 10 ರೂಪಾಯಿ ಸಿಗ್ಲಿ ಕೆಲ್ಸ, ಓಕೆನಾ? ಒಂದು ಕೆಲಸ ಅಂತ ಮಾಡಿ, ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡಿ. ಇವಾಗ ಸುಮಾರು ಒಂದಷ್ಟು ಜನಕ್ಕೆ ಎಲ್ಲರಿಗೂ ಹೇಳ್ತಾ ಇಲ್ಲ, ಟಿವಿ ಸೀರಿಯಲ್ಸ್ ಅಥವಾ ಫೋನ್ ತಗೊಂಡು ಅದರಲ್ಲಿ ನಿಮ್ ಏನು ಉಳಿದಿರುವಂತ ಟೈಮಿಂಗ್ ಇದೆ, ಸೊ ಅದನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ನೋಡಿ, ನಮ್ ಟೈಮ್ ಏನಿದೆ ಅದೇ ಮನಿ. ನಮ್ ಟೈಮಿಂಗ್ ಏನಿದೆ, ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ, ಸೊ ಅಷ್ಟು ದುಡ್ಡು ವೇಸ್ಟ್ ಮಾಡ್ತಿದೀವಿ ಅನ್ನೋ ಅರ್ಥ. ಸೊ ಇವಾಗ ನಾನು ಹೇಳ್ತೀನಿ, ನನ್ನ ಹತ್ರ ಟೈಮೇ ಇಲ್ಲ, ನನಗೆ 10 ನಿಮಿಷ ಪರ್ಸ್ನಲ್ ಆಗಿ ತುಂಬಾ ಸುಸ್ತಾಗಿದೆ, ರೆಸ್ಟ್ ಬೇಕು ಅಂದ್ರೆ ನನ್ನ ಹತ್ರ ಟೈಮ್ ಇಲ್ಲ. ಸೊ ಅಷ್ಟು ಕೆಲಸ ಇದೆ. ಇನ್ನು ನಾನು ಒಂದೊಂದ್ಸರಿ ಅನ್ಕೊಳ್ತೀನಿ, ಒನ್ ಡೇನಲ್ಲಿ 24 ಗಂಟೆ ಯಾಕೆ, ಇನ್ನೊಂದು 4 ಗಂಟೆ ಜಾಸ್ತಿ ಕೊಡ್ಬೋದಾಗಿತ್ತಲ್ಲ, ಸೊ ಇನ್ನು ಏನೇನು ಪೆಂಡಿಂಗ್ ಇತ್ತು ಆ ಕೆಲಸ ಎಲ್ಲ ಮುಗಿಸ್ಕೋಬೋದಿತ್ತಲ್ಲ ಅನ್ನೋ ಲೆವೆಲ್ಗೆ ಥಿಂಕ್ ಮಾಡ್ತೀನಿ. ಸೊ ಹಾಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ವರ್ಷ ಒಂದಿಷ್ಟು ಕೆಲಸ ಮಾಡಬೇಕು, ಒಂದಿಷ್ಟು ಸೇವಿಂಗ್ಸ್ ನ ಮಾಡಬೇಕು. ಸ್ಪೆಷಲಿ ಹೆಣ್ಮಕ್ಳು ಅದನ್ನ ನೀವು ಏನು ಧ್ಯೇಯ ಅನ್ನೋದು ಇಟ್ಕೊಳ್ಳಿ, ಈ ವರ್ಷದಲ್ಲಿ ಮಾಡ್ಬೇಕು ಅಂತ. ಓಕೆ, ಇನ್ನ ಕೆಲವೊಂದಷ್ಟು ಜನ ಟೈಲರಿಂಗ್ ಫೀಲ್ಡ್ ಬಂದೇ ಇಲ್ಲ, ಬಿಗಿನರ್ಸ್ ಇರ್ತಾರೆ. ಟೈಲರಿಂಗ್ ಫೀಲ್ಡ್ ಹೇಗೆ ಆಗುತ್ತಾ ಇಲ್ವಾ ಅನ್ನೋ ಒಂದು ಡೌಟ್ ಅಲ್ಲಿ ಇರ್ತೀರಾ. ಸೊ ಖಂಡಿತ ಟೈಲರಿಂಗ್ ಫೀಲ್ಡ್ಗೆ ಯಾರ್ಯಾರು ಬರ್ಬೇಕು ಅಂತಿದ್ದೀರಾ, ಟೈಲರಿಂಗ್ ಫೀಲ್ಡ್ ಬರಕ್ಕೆ ಯಾವುದೇ ಸರ್ಟಿಫಿಕೇಟ್ ಬೇಕಿಲ್ಲ, ಯಾವುದೇ ಎಜುಕೇಶನ್ ಬೇಕಿಲ್ಲ, ಏನಿಲ್ಲ. ನಿಮ್ ಟೈಮ್ ಬೇಕು, ನಿಮ್ಮ ಹಾರ್ಡ್ ವರ್ಕ್ ಬೇಕು, ನಿಮ್ ಕಲಿಲೇಬೇಕು ಅನ್ನೋ ಛಲ ಬೇಕು. ಖಂಡಿತ ಬನ್ನಿ, ಯಾರು ಬೇಕಾದ್ರೂ ಟೈಲರಿಂಗ್ ಫೀಲ್ಡ್ಗೆ ಬರ್ಬೋದು. ಬಟ್ ಯಾವುದೇ ಫೀಲ್ಡ್ ಆಗಲಿ ಸ್ಟಾರ್ಟಿಂಗ್ ಅಲ್ಲಿ ಯಾವುದು ಈಸಿಯಾಗಿ ಸಿಗಲ್ಲ, ಯಾವ್ದ್ರಲ್ಲೂ ನೀವು
ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ಕೆಲಸ ಆಗ್ಲಿ ಫಸ್ಟ್ ಕಲಿಬೇಕು, ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಅದಾದ್ಮೇಲೆ ನಿಮ್ಗೆ ಅದ್ರ ಸಕ್ಸಸ್ಫುಲ್ ಅನ್ನೋ ಸಿಕ್ಕೇ. ಟೈಲರಿಂಗ್ ಫೀಲ್ಡ್ ಬಂದು ಸೊ ನಂದು ಏನು ಮಾರ್ಚ್ ತಿಂಗಳು 2024 ಮಾರ್ಚ್ ಅಲ್ಲಿ ನಾನು ಆನ್ಲೈನ್ ಕ್ಲಾಸ್ನ ಶುರು ಮಾಡಿದ್ದು. ಒಂದಷ್ಟು ಜನ ಟೈಲರಿಂಗ್ ಸ್ಟೂಡೆಂಟ್ಸ್ ಸೇರ್ಕೊಂಡು ಒಂದಷ್ಟು ಜನ ಸಕ್ಸಸ್ಫುಲ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ಸಕ್ಸಸ್ಫುಲ್ ಲೈಫ್ ಅನ್ನೋದ್ರ ಬದಲು ಸಕ್ಸಸ್ಫುಲ್ ಆಗಿದ್ದಾರೆ ಟೈಲರಿಂಗ್ ಅಲ್ಲಿ. ಸೊ ಅವರು ಇವಾಗ ಅವ್ರದೇ ಆದೊಂದಷ್ಟು ಕೆಲಸ, ಅವ್ರದೇ ಆದಷ್ಟು ಒಂದು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಸುಮಾರಷ್ಟು ಜನ ಇದೆ. ಕೆಲವರು ಶಾಪ್ ಓಪನ್ ಮಾಡಿದ್ದಾರೆ, ಕೆಲವರು ಬೊಟಿಕ್ ನ ಓಪನ್ ಮಾಡಿದ್ದಾರೆ, ಕೆಲವರು ಮನೆಯಲ್ಲೇ ಕೂತ್ಕೊಂಡು ಮಾಡ್ತಿದ್ದಾರೆ. ಯಾಕಂದ್ರೆ ಶಾಪ್ ಬೊಟಿಕ್ ಎಲ್ಲ ಓಪನ್ ಮಾಡಿ ಅಲ್ಲಿ ಟೈಮ್ ಕೊಡಕ್ಕಾಗಲ್ಲ, ಯಾಕಂದ್ರೆ ಮನೆಯಲ್ಲಿ ಅವ್ರದೇ ಆದ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಅಂತವ್ರೆಲ್ಲ ಮನೇಲೇ ಮಾಡ್ತಿದ್ದಾರೆ. ಮನೇಲೆ ಮಾಡ್ತಿದ್ದೀನಿ ಮೇಡಮ್, ಮೊದ್ಲಿಗಿನ್ನ ನಾನು ತುಂಬಾ ಚೆನ್ನಾಗಿ ನನಗೆ ಬ್ಲೌಸಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಅಂತ ಹೇಳಿದವರು ಇದ್ದಾರೆ, ಸಂತೋಷ. ಹಾಗಾಗಿ ಯಾರೆಲ್ಲ ಸೇರ್ಕೊಳ್ತೀರಾ, ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡ್ರು ಓಕೆ, ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ ಇದೆ, ಸೊ ಅಲ್ಲಿ ಸೇರ್ಕೊಂಡ್ರು ಓಕೆ, ಯಾವುದೋ ಓಕೆ. ನೀವು ಫಸ್ಟ್ ಕಲೀಲಿಕ್ಕೆ ಪ್ರಯತ್ನ ಪಡಿ. ಪ್ರಯತ್ನ ಮಾಡ್ದಿರಾ ಇದೆಲ್ಲ ನಮ್ಗಲ್ಲ, ನಮ್ ಕೈಯಲ್ಲಿ ಆಗಲ್ಲ, ಸೊ ಈ ತರ ಎಲ್ಲ ಹಿಂದೆ ಹೋಗೋರಿದ್ದಾರೆ. ಸೊ ಫಸ್ಟ್ ಕಲೀಲಿಕ್ಕೆ ಪ್ರಯತ್ನ ಪಡಿ. ಕಲಿತಾ 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 ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೇಕು. ಕೆಲವ್ರಿಗೆ ಏನ್ ಗೊತ್ತಾ, ಎಲ್ಲ ಅಟ್ರಾಕ್ಟ್ ಆಗಿರುತ್ತೆ, ನಾನು ಮಾಡ್ಬಿಡ್ತೀನಿ ಹೋಗ್ತೀನಿ ಅಂತ ಫೀಲ್ಡ್ಗೆ ಹೋಗ್ತಾರೆ. 1-2 ದಿನ ಮಾಡ್ತಾರೆ, ಬೋರಿಂಗ್ ಹೊಡಿಯುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಅದನ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ. ಖಂಡಿತ ಯಾವುದೇ ಕೆಲಸ ಆಗ್ಲಿ, ಟೈಲರಿಂಗ್ ರಿಲೇಟೆಡ್ ಅಲ್ಲ, ಯಾವುದೇ ಕೆಲಸ ಆಗ್ಲಿ, ಫಸ್ಟ್ ನೀವು ಅದರಲ್ಲಿ ಏನು ಕೈ ಹಾಕ್ತೀರಾ ಅದನ್ನ ಕಂಪ್ಲೀಟ್ ಆಗೋವರೆಗೂ ಬಿಡ್ಬೇಡಿ. ಅದು ಫೇಲ್ ಆಗುತ್ತೋ ಪಾಸ್ ಆಗುತ್ತೋ ಸೆಕೆಂಡ್ರಿ, ಬಟ್ ನೀವು ಹಾಕಿರೋ ಕೆಲಸ, ಕೈ ಹಾಕಿರೋ ಕೆಲಸ ಕಂಪ್ಲೀಟ್ ಆಗೋವರೆಗೂ ಬಿಡ್ಬೇಡಿ. ಓಕೆನಾ? ಅದ್ರಲ್ಲಿ ಜಾಸ್ತಿ ಯಾರಿಗೂ ಬೋರ್ ಹೊಡ್ಸಲ್ಲ. ಯಾರೇ ಆಗ್ಲಿ, ಯಾವುದೇ ಹೆಣ್ಮಕ್ಳಾಗ್ಲಿ, ನಾನು ಅವ್ರಿಗೆ ಐಡಿಯಾಸ್ ಕೊಡ್ತಾ ಇರ್ತೀನಿ. ಮನೇಲಿ ಏನಕ್ಕೆ ಟೈಮ್ ವೇಸ್ಟ್ ಮಾಡ್ತೀರಾ, ಈ ತರ ಕೆಲಸ ಮಾಡಿ, ಹೀಗ್ ಮಾಡಿ. ಸುಮಾರು ನನ್ನ ಸುತ್ತಮುತ್ತ ಇರೋರ್ಗೂ ಅಷ್ಟೇ ಐಡಿಯಾಸ್ ಕೊಡ್ತಾ ಇರ್ತೀನಿ. ಏನಕ್ಕಂದ್ರೆ ಎಲ್ಲ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರ್ಲಿ ಅನ್ನೋದೇ ನನ್ನ ಉದ್ದೇಶ. ಸೊ ಇಷ್ಟ ಹೇಳ್ತಾ ಇನ್ನೊಂದು ವಿಷಯ, ಜನವರಿ 6ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. 3 ಮಂತ್ ಕೋರ್ಸ್ ಇರುತ್ತೆ. 3 ಮಂತ್ ಕೋರ್ಸ್ಗೆ 2000 rupees. ಏನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ, ನೋಡಿ. ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್ ಕೊಡಿ ಅಂತ ನೀವು ಮೆಸೇಜ್ ಹಾಕಿದ್ರೆ ಖಂಡಿತ ನಾವು ಅಲ್ಲೂ ಕೂಡ ವಿಡಿಯೋ ಕಳ್ಸಿಕೊಡ್ತೀವಿ. ಸೊ ಇನ್ನೊಂದು ವಿಷಯ, ಫೇಸ್ಬುಕ್ ಓಪನ್ ಮಾಡಿದೀನಿ. ಫೇಸ್ಬುಕ್ ಪೇಜ್, ನಂದೇ ಆದಂತಹ ಫೇಸ್ಬುಕ್ ಪೇಜ್ ಇಷ್ಟು ದಿವಸ ಇರಲಿಲ್ಲ, ಈಗ ಓಪನ್ ಮಾಡಿದೀನಿ. 2-3 ದಿನ ಆಯ್ತು. ಸುಮಾರಷ್ಟು ಫ್ರೆಂಡ್ ರಿಕ್ವೆಸ್ಟ್ ಬರ್ತಾ ಇದೆ. ಸೊ ಯಾರ್ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ತೀರಾ, ದಯವಿಟ್ಟು ನನ್ನ ಫೇಸ್ಬುಕ್ ಅಲ್ಲೂ ಫಾಲೋ ಮಾಡಿ. ಫ್ರೆಂಡ್ ರಿಕ್ವೆಸ್ಟ್ ಓಕೆ, ಅದ್ರ ಜೊತೆಗೆ ನೀವು ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಅಲ್ಲಿ, ಫೇಸ್ಬುಕ್ ಅಲ್ಲೂ ಅಷ್ಟೇ. ಸೊ ಫೇಸ್ಬುಕ್ ಹೋಗಿ ಫೇಸ್ಬುಕ್ ಪೇಜ್ ಇರುತ್ತೆ, ಸೊ ಅಲ್ಲೂ ನೀವು ನನ್ನ ಫಾಲೋ ಮಾಡಿ. ನಿಮ್ಗೆ ಟೈಲರಿಂಗ್ ರಿಲೇಟೆಡ್ ಅಲ್ಲ, ಇನ್ನೂ ಬೇರೆ ನಂದು ಹೇಳಿದ್ನಲ್ಲ, ಈ ವರ್ಷ ನಾನು ನಂದೇ ಆದ ಒಂದಷ್ಟು ಹಾಕೊಂಡಿದ್ದೀನಿ ಅಂತ. ಸೊ ಅದೆಲ್ಲ ನಿಮ್ಗೆ ಯೂಟ್ಯೂಬ್ ಅಲ್ಲೇ ಬರುತ್ತೆ. ಮೊದ್ಲಿಗೆ ನಾನು ಹೇಳಲ್ಲ, ಮಾಡೋವಾಗ ನಾನು ಅದನ್ನ ಅನೌನ್ಸ್ ಮಾಡ್ತೀನಿ. ಯಾವುದೇ ವಿಷಯ ಆಗ್ಲಿ ಫಸ್ಟ್ಗೆ ಹೇಳಿ ಮಾಡಲ್ಲ, ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಸೊ ಹಾಗಾಗಿ ಎಲ್ಲ ಅದು ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ ಇರುತ್ತೆ, ಒಂದಷ್ಟು ಟಿಪ್ಸ್ ಇರುತ್ತೆ, ಟ್ರಿಕ್ಸ್ ಬಗ್ಗೆ ವಿಡಿಯೋಸ್ ಇರುತ್ತೆ. ಸೊ ಅದು ಕೂಡ ನಿಮ್ಗೆ ಫೇಸ್ಬುಕ್ ಅಲ್ಲೂ ಸಿಗುತ್ತೆ, ಯೂಟ್ಯೂಬ್ ಅಲ್ಲೂ ಸಿಗುತ್ತೆ. ಸೊ ಯಾರ್ಯಾರೆಲ್ಲ ಇದ್ದೀರಾ ದಯವಿಟ್ಟು ನನ್ನ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ. ಓಕೆನಾ? ಒನ್ಸ್ ಅಗೈನ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಯಾರ್ಯಾರೆಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಂದೇ ಆದ ಯೂಟ್ಯೂಬ್ ಚಾನಲ್ ಇದೆ, ವಿ ಫ್ಯಾಷನ್ ಅಂತ. ಫೇಸ್ಬುಕ್ ಅಲ್ಲಿ ಏನು ಲೋಗೋ ಇದೆ, ಸೇಮ್ ಲೋಗೋ ಯೂಟ್ಯೂಬ್ ಅಲ್ಲೂ ಇದೆ. ಸೊ ಅಲ್ಲೂ ಫಾಲೋ ಮಾಡಿ. ಯಾರೆಲ್ಲ ಯೂಟ್ಯೂಬ್ ಕಡೆಯಿಂದ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ. ಸೊ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.